ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ವಿಜಯಪುರದ ಶಾಸಕ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ದ್ವೇಷ ಸಾಧಿಸೋದು ಬಿಟ್ಟಿಲ್ಲ. ಪಕ್ಷವೇ ಇವರನ್ನು ಹೊರಗೆ ಹಾಕಿದ್ರು ಕೂಡ ಯತ್ನಾಳ್ ಅದನ್ನೇ ತಾಯಿ ಎಂದು ನಂಬಿದ್ದಾರೆ. ಮೊನ್ನೆ ನಡೆದ ಎಂಎಲ್ಸಿ ಚುನಾವಣೆಯಲ್ಲೂ ನಾನು ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕೋದು ಅಂತ ಬಹಿರಂಗವಾಗಿ ಹೇಳಿದ್ರು. ಈ ವಿಚಾರವೇ ಈಗ ಯತ್ನಾಳ್ ಸಿಟ್ಟು ನೆತ್ತಿಗೇರುವಂತೆ ಮಾಡಿದೆ. ಯತ್ನಾಳ್ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರಂತೆ. ಅದರ ಹಿಂದೆ ಇರೋದು ವಿಜಯೇಂದ್ರ ಅನ್ನೋದು ಯತ್ನಾಳ್ ವಾದ. ಅವರೆಲ್ಲರೂ ತಮ್ಮ ಅಕೌಂಟ್ ನ ಪ್ರೈವೇಟ್ ಮಾಡಿಕೊಂಡಿದ್ದಾರೆ. ಅದರ ಲಾಕ್ ಅನ್ನು ವಿಜಯೇಂದ್ರ ತೆಗಿಸಲಿ, ಆಮೇಲೆ ಅವರಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ ಅಂತ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಏನಾಗ್ತದೆ ನೋಡ್ತು ಗುರ್ತಿಲ್ಲ. ಮತ್ತೆ ಕ್ರಾಂತಿನೇ ಮಾಡಲಿಲ್ಲ ಅಂದ್ರೆ ಮತ್ತೆ ಬಿಜೆಪಿ ಅದು ಕರ್ನಾಟಕದಾಗ ಉಳಿತೈತೆ. ಇವ್ರ ಲೀಡರ್ಶಿಪ್ನಾಗ ಬಿಜೆಪಿನ ಮುಗಿದು ಹೋಗ್ತತೆ, ಕಳ್ಕೊಂಡು ಹೋಗ್ಬಿಡ್ತೈತಿ ಬಿಜೆಪಿ. ಮ್ಯಾಗಿನವ್ರಿಗೆ ಏನಾರ ಇಂಟ ಏನಾರ ಇದ್ದು ಅಂದ್ರ ಸರ್ವೆ ಏನಾರ ಮಾಡಿದ್ರ ಅಂದ್ರೆ ಮೊದಲು ಹೊರಗೆ ಹಾಕ್ತಾರ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಅಸ್ತಿತ್ವನೇ ಕಲಾಸ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ಹೊಡಿರಲ್ರಿ. ಯಾರ ಮೂರ್ಖರು ಜಗತ್ನಾಗ MLA ಗಳಿಗೆ ಇಶ್ಯೂ ಮಾಡ್ತಾರೆ, ಹಿಂದಿನ ದಿವ್ಸ ಮಾಡ್ತಾರೆ. ಇಲ್ಲ ನೀ ಇದು ಬಿಜೆಪಿಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ ಇವ್ರ ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡೆಗೆ ಮಾತಾಡೋದಂತ ಬಿಡ್ರಿ, ಚರ್ರ ಹೋಗ್ಬಿಡ್ತಾವ. ಹಿಂಗೈತಿ ಬಿಜೆಪಿ ಹಣೆ ಬಾರ. ಇನ್ನೊಂದು ಡಿ ಕೆ ಶಿವಕುಮಾರ್ ಬರ್ತಿದ್ವಿ, ಹೋಗ್ತಿದ್ದು ಹಾಕಿದ್ದ ಅಂತ ತಿಳ್ಕೊರಿ. ಇನ್ನೊಂದ್ 2 ಹಾಕಿದ್ರ ಇವ್ ಬಿಜೆಪಿ ಅವು ಹೋಗ್ತಿತ್ತು. ಈಗ ಅದೇ ಅವ್ರಿಗೆ ಹೌದು, ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ, ಒಂದೇನೇನೋ ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರ ನೀ ಡೂಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ ಏನೂ ಮಾಡಬೇಡ ಅಣ್ಣ, ನಾವು ವಿಪ್ಪೇ ಇಶ್ಯೂ ಮಾಡೋದಿಲ್ಲ ಅಣ್ಣ, ನಿನ್ನ ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯಾಧ್ಯಕ್ಷ ಇದ್ದವ ಹೇಳಿಲ್ಲ, ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ ಡಿ ಕೆ ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡ್ರಿ, ಇಂಥದ್ದು ಅಭಿವೃದ್ಧಿ ಕೊಡ್ರಿ. ಒಬ್ಬ ರಾಜ್ಯಾಧ್ಯಕ್ಷ ಒಬ್ಬ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಮತ್ತೆ ಕೈ ಹೊಡ್ಕೊಂಡು ನಿಂತಾರೆ. ಬಿಜೆಪಿ ಮರ್ಯಾದೆ ಎಲ್ಲಿ ಇರ್ತದ್ರಿ? ಮೊನ್ನೆ ರಟ್ಟಿಗೆ ಹೋಗಿದ್ರು ಹಾವೇರಿ ಜಿಲ್ಲಾದಾಗ, ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು, ಸನ್ಮಾನ್ಯ ರಾಜ್ಯಾಧ್ಯಕ್ಷರು 45 ಬಂದಿದ್ರಂತ. 45 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಡೋರಿದ್ದಾರಂತೆ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು ಬಿ ಸಿ ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, ಬಿ ಸಿ ಪಾಟೀಲ್ ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕ ಏನಾಯ್ತು, ಹೋಗಿ ಬರ್ಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವ್ರು ಪಕ್ಷ ನಡೆಸ್ಲಾಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತೆ ಇಂಥವ್ರನ್ನೇ ತೊಗೊಂಡು ನವೆಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನ್ ಮಾಡಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಏನೋ ಗೊತ್ತಿಲ್ರಿ, ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಅಂತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳು ಮ್ಯಾಗಿನ ವಿಶ್ವಾಸ ಕಳ್ಕೊಂಡಿ. ನಾವು ಏನ್ ಹೇಳಿದ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನಾಗ್ತಿದ್ದ, ಅರುಣ್ ಸಿಂಗ विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है तो अಲ್ಲಿಂದ ಏನು ಶಕ್ಕ ಹೊಡಿತಾವ ಮುಂದ. ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು, ನಾವು ಉಸ್ತುವಾರಿ ತೊಗೊಂಡು ಏನು ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟು ನಾವು, ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತರು ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು ಮೇಟ್ ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲರೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ. ಅದಕ್ಕೆ ನಾ ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ದೇನು ಇಂಟೆಲಿಜೆನ್ಸು ನಿಮ್ಮದೇ ಅಂತ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಿಜೆಪಿಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೆದಿದ್ರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ, ಬಸವನಗೌಡ 8 ಕೋಟಿ ರೂಪಾಯಿ ತಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರೆ ನಾಳೆ ಯಾರು ಹೋಗಿ ತಗೊಂಡ್ರ ಅನ್ನೋದು. ಏನು ಈ ಸಿ ಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾವು MLA ಫಂಡ್ ಏನು ಹಂಚ್ತಾರಲ್ಲ, ಬಿಜೆಪಿಗಳಿಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲಿ ಗುರ್ತಾಗ್ತೈತಿ. ಅವ್ರಿಗೆಲ್ಲ ಸಜೆಷನ್ ಕೊಟ್ಟಾರ ಅವರು ಕಾಂಗ್ರೆಸ್ನವರು.
ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ ಡಿ ಶಂಕರ ಮೂರ್ತಿ ಅವಿಶ್ವಾಸ ತೊಗೊಂಡು ಬಂದಿದ್ರು, ನಾ BJPಗೆ ಓಟ್ ಹಾಕಿನಿ, ನಾ ಪಕ್ಷೇತರ ಇದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ ನೀ ಹಂಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದೆ ಅಂದ್ರೆ ನಾನು ಚಾಲು ಮಾಡ್ತೀನಿ. ಒಂದು ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿ ಅಕೌಂಟ್ ಏನದಾವಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಮೆಟ್ಲೆ ಚಾಮರಾಜನಗರದಿಂದ ಬೀದರ್ವರೆಗೆ ಮೆಟ್ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದತ್ತ. ನಿಮ್ ನಿಜವಾಗ ಎಲ್ಲ ಅವರು ಲಾಕ್ ಮಾಡ್ತಾರ. ಈಗ ನಮ್ಮ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ, ಬಾಮಗನ ಕುಸ್ತಿ ಅಂತ. ಈ ವಿಜೇಂದ್ರನ ಚೆಲ್ಲಗಳನ್ನ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾದ್ರೆ ಲಾಕ್ ಅಂತ ಬರ್ತದೆ. ಅದು ನವೆಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಬರ್ತದೆ. ಅದೇನು ಆಗೋದಲ್ಲ ಹೋಗೋದಲ್ಲ. ಇದೆಲ್ಲ ಜನ ಜಾಗೃತ ಅದಾರ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತಿದನ್ನ ಹಗಲತ್ತ ಏನೋ ರಾತ್ರಿ ಕಂಡ ಬಾಯಾಗ ಹಗಲತ್ತು ಯಾರು ಬೀಳುದಿಲ್ಲ. ಇವ್ರು ಬಂದಾಗ ಇಟ್ಟು ಹೇಳ್ತಾರ, ಭಯ ತುಮ್ಕೋ ಒಂದಾಲ್ ಭಯ ತುಮ್ಕೋ ಈ ಊಟಾಲೆ ಹೆಂಗೆ ಹೇಳ್ತಾರ, ಲೌಡ ಡಲ್ತ ಚಲೋ. ನೋಡ್ರಿ, ನಾವು ನೋಡ್ರಿ ಈಗ ಅವ್ರು ಮಾಡ್ಲಕತ್ತಾರ, ಇಲ್ಲಿ ನಮ್ಮ ಮತದಾರ ಅಂಜತಾರ. ಅವ್ರು ಧೈರ್ಯ ತುಂಬಬೇಕಲ್ಲ, ನೀವು ಅಂಜಿ ಬಿಡ್ರಿ. ಬಿಲ್లుಗಳಿಗೆ ಎದುರಿಸ್ತಾರ. ಬಿಲ್లుಗಳು ದೊಡ್ಡ ಬಾಪರಿಗೆ ಬಯಲುಗಳಿಗೂ ಬರ್ಲಾಕತ್ತೈತಿ ಇವ್ರೆಲ್ಲ ವಾತಾವರಣ. ಇಲ್ಲಿ ಪಶ್ಚಿಮ ಬಂಗಾಳದ ಹೆಂಗ್ ಮಾಡಿದ್ರಲ್ರಿ, ಹಾಗೆ ಬಿಜಾಪುರನಾಗ ಮಾಡೆಲ್ ಮಾಡ್ಬೇಕತ್ತಾರ ಅವ್ರು. ಈಗ ಹೆಂಗಲ್ಲಿ ಒದ್ದು ಸುವೇಂದು ಇಡೀ ಒದ್ದೊದ್ದು ಹೊರಗೆ ಹಾಕ್ಲಕತ್ತಾನ, ಇದಕ್ಕೆ ಕಳಿಸ್ಲಕತ್ತಾನ ಬಾಂಗ್ಲಾಕ. ಮುಂದೇನ ನಮ್ಮ ಸರ್ಕಾರ ಬಂದ್ರ ಈಗೇನು ಹಾರಾಡಿರಲ್ಲ ಇವರೆಲ್ಲ, ಇವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಸೋಮ ಇಟ್ಟೆ ಇನ್ನೊಂದು 18 ತಿಂಗಳ ನೀವೇನು ಹಾರಾಡ್ರಿ ಬಿಜಾಪುರನಾಗ. 18 ತಿಂಗಳು ನಾವೇ ಇರ್ತೀವಿ ರಾಜ್ಯದಾಗ. ನಿಮ್ಮನ್ನ ನಾಯಿಗೆ ಹೊಡೆದಂಗೆ ಹೊಡೆದು ನಿಮ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಮ್ಯಾಗ ಜನ ಅಂತ ಕಳಿಸ್ತೀವಿ. ಸರ್, ಇವತ್ತು ಬಿಜಾಪುರದಾಗ ಹೋರಾಟ ಮಾಡ್ತಾ ಇದಾರೆ ಬಿಜೆಪಿ ಅವರು. ಯಾಕಂದ್ರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದು ಕೇಳ್ತಾ ಇದಾರೆ ಅಂತ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದಾರೆ ಅಂತ ಹೇಳಿ. ಶಾಶ್ವತ ನಿವಾಸಿ ಅಂತ ಸರ್ಟಿಫಿಕೇಟ್. ಅವ್ರು ಹೋರಾಟ 8 ಮಂದಿ ಕೂಡ ಮಾಡಕತ್ತಾರೆ. ಅವ್ರೆಲ್ಲ ಪ್ರಕ್ರಿಯೆ ಭಾಗವಹಿಸ್ತಾರೆ ಒಬ್ಬರೇ. ಎಲ್ಲರ ಅವರು ಅವೆಲ್ಲ ನಕಲಿ ಕಂಪ್ನಿ. ಅದು ಆ ವಿಜೇಂದ್ರನ ಚೈಲಗಳು ಎಲ್ಲ ಚಮಚಗಳು. ಅವನು ಈ ವಿಜೇಂದ್ರ ಹೊಂಟಾನ ಕೊನೆ ಜಾತ್ರೆ ಅಂತ ಅದ್ರದೊಳಗೆ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವ. ನವೆಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳಿಸೋರು ಅವ್ರು ಇಲ್ಲ ಕೂತಪ್ಪ ಅಲ್ಲಿ ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರ ನೋಡಿರಿ ಏನ್ರಿ ಅವರು? ಅವ್ರು ಯಾರ್ಯಾರು PL ಏನು ಅದಾರಲ್ಲ, ಅವ್ರು PL 1 ಅನ್ನೋರು ಎಲ್ಲರು ಮಂದಿನೇ ಇಲ್ಲ. ಒಂದು ಗಡ್ಡೆ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದರಿಂದ ಒಂದು 4 ಪುಟ್ರ ಅದಾವ, ಒಟ್ಟು ಅಡ್ಡಾಡ್ತಾವ. ಅಲ್ಲೇ ಜೋರಾಪುರ ಓಣ್ಯಾಗಿ ಅಡ್ಡಾಡಿ ಮನೆಗೆ ಹೋಗ್ತಾವ. ಇಟ್ಟೇ ಐತಿ ಅವತ್ರಿ, ಏನು ಕತ್ತಿನೇ ಇಲ್ಲ. 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಗಿರಿಕಿಗಳು, ಅವೇ ಲೀಡರ್ಗಳು. ಅವತ್ರಿಂದ 4 ಪುಟ್ರು ಇರ್ತಾರ. ಅವಾಗ ರಾತ್ರಿ ಮುಸ್ಲಿಮ್ ಜೋಡ ಭಯ ತುಮ್ ಚಿಂತಾ ಮತ್ಕೋರ ಹಮ್ BJP ಫುಲ್ ಸಪೋರ್ಟ್ ಆಗಿತ್ತು ರಾತ್ರಿ ಹೇಳಿ ಬರ್ತಾರ. ಮಂದಿ ಯಾರ ಮಾತು ಕೇಳೋಲ್ಲಕ್ಕನಾಗ ಬಿಜಾಪುರನಾಗ ಇಲ್ರಿ. ಇತ್ತಂದ್ರೆ ನಾನು ಕರೆಸಿ ಬರ್ತಿದ್ದೆ. ಹೋಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ, ಇವ್ರೇನು ನಾನು ಇಲೆಕ್ಷನ್ ಮಾಡ್ಯಾರ? ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ, ಅವ್ ನಗರ ಅಧ್ಯಕ್ಷನ ಹಿಡೋದು ಎಲ್ಲ ಕಳ್ಳ ನನ್ನ ಮಕ್ಕಳು ಮುಸ್ರಿಪ್ಗೆ ಸಹಾಯ ಮಾಡೋದು.